ಒಬ್ಬ ಅವನ ಈಗೋಯಿಂದ ಇಡೀ ಮೋಟೋ ಜಿ ಪಿ ಹಿಸ್ಟ್ರಿನೇ ಚೇಂಜ್ ಆಗುತ್ತೆ. ವ್ಯಾಲೆಂಟಿನೋ ರೋಸಿ 2000s ಅಲ್ಲಿ ಹೋಂಡಾ ಅಂದ್ರೆ ಭಯ ಪಡ್ತಾರೆ. ಅವ್ರದ್ದು RC211V ಒಂದು ಪ್ಯೂರ್ ಬೀಸ್ಟ್ ನೆಕ್ಸ್ಟ್ ಲೆವೆಲ್ ಬೈಕ್ ಅದು. ಆ ಟೈಮ್ ಅಲ್ಲಿ ಅವ್ರ ಹತ್ರ ಗೆಲ್ಲೋದು ತುಂಬಾ ಕಷ್ಟ. ರೋಸಿ ಹೋಂಡಾಗ್ ಜಾಯಿನ್ ಮಾಡ್ತಾರೆ, ಚಾಂಪಿಯನ್ಶಿಪ್ ನ ಗೆದ್ಕೊಡ್ತಾರೆ. ಬಟ್ ಆ ಹೋಂಡಾ ಕಂಪನಿ ಅವ್ರಿಗೆ ಅವ್ರು ಅನ್ಕೊಂಡಿರೋದು ರೈಡರ್ಸ್ ಎಲ್ಲ ದೊಡ್ಡ ಮ್ಯಾಟ್ರೇ ಅಲ್ಲ, ನಮ್ ಬೈಕ್ ಇಂದಾನೇ ಗೆಲ್ತಿರೋದು ಅಂತ ಅನ್ಕೊಂತಾರೆ. ರೋಸಿ ಬಂದ್ಬಿಟ್ಟು ಬರೀ ರೇಸರ್ ಮಾತ್ರ ಅಲ್ಲ, ಅವರೊಬ್ಬ ಟೆಕ್ನಿಕಲ್ ಎಕ್ಸ್ಪರ್ಟ್. ಅವರು ಒಬ್ಬ ಜೀನಿಯಸ್. ಆ ರಿಯಲ್ ರೇಸಿಂಗ್ ಡೇಟಾನ ಪ್ರಾಪರ್ ಆಗಿ ಒಂದು ಗಾಡಿನ ಅಪ್ಗ್ರೇಡ್ ಮಾಡೋ ಕೆಪಾಸಿಟಿ ಇದೆ. ಆ ಒಂದು ಟೈಮ್ ಅಲ್ಲಿ ಗಾಡಿ ಓಡಿಸೋವಾಗ ಇನ್ನ ಡ್ರೈವರ್ ಕನೆಕ್ಷನ್ ನ ಇಂಪ್ರೂವ್ ಮಾಡಬೇಕು ಅಂತ ಹೋಂಡಾ ಹತ್ರ ಹೇಳ್ತಾರೆ. ಹೋಂಡಾ ಬೈಕ್ಸ್ ವಿನ್ ಆಗುತ್ತೆ, ನಿಮ್ ಕೆಲ್ಸ ಗಾಡಿ ಓಡಿಸೋದು, ಅದನ್ನ ನೀವು ಮಾಡಿ ಸಾಕು ಹಂಗಂತ ಹೇಳ್ತಾರೆ. ಆ ಒಂದು ಟೈಮ್ ಅಲ್ಲಿ ವ್ಯಾಲೆಂಟಿನೋ ರೋಸಿ ಬಗ್ಗೆ ಪ್ರಾಪರ್ ಆಗಿ ಗೊತ್ತಿಲ್ಲ. ಅಷ್ಟು ದೊಡ್ಡ ಹೋಂಡಾ ಕಂಪನಿನ ಕ್ವಿಟ್ ಮಾಡ್ತಾರೆ. ಕ್ರಿಟಿಕ್ಸ್, ಮೀಡಿಯಾ, ಮ್ಯಾಗಝಿನ್ ಎಲ್ಲ ಏನು ಇವ್ನ್ ಹುಚ್ಚಿಡ್ದಿದ್ಯಾ, ಅಷ್ಟು ದೊಡ್ಡ ಕಂಪನಿನ ಇವ್ನ್ ಕ್ವಿಟ್ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ಇದೊಂದು ಕೆರಿಯರ್ ಸೂಸೈಡ್ ಅಂತ ಹೇಳ್ತಾರೆ. ಒಬ್ಬ ರೈಡರ್ ಇಂದಾನೆ ಆ ಬೈಕ್, ಆ ಕನೆಕ್ಷನ್, ಮೆಕ್ಯಾನಿಸಮ್ ಎಲ್ಲ ಇರುತ್ತೆ. ಒಂದು ಬೈಕ್ಗೋಸ್ಕರ ಒಂದು ರೈಡರ್ ಚೇಂಜ್ ಆಗ್ಬಾರ್ದು ಅಂತ ಡಿಸೈಡ್ ಮಾಡ್ತಾರೆ. ಇದ್ರಲ್ಲಿ ದೊಡ್ಡ ಟ್ವಿಸ್ಟ್ ಏನಂದ್ರೆ ಹೋಂಡಾ ಅವ್ರ ಚೀಫ್ ಮೆಕ್ಯಾನಿಕಲ್ ಬರ್ಗೀಸ್ ಅವ್ರನ್ನು ಇವ್ರ ಜೊತೆ ಕ್ವಿಟ್ ಮಾಡ್ತಾರೆ. ಇವ್ರಿಗೂ ರೋಸಿ ಹೇಳೋದು ಕರೆಕ್ಟ್ ಅಂತ ಅನ್ಸುತ್ತೆ. ಇವರಿಬ್ರು ಲಾಸ್ಟ್ ಅಲ್ಲಿ ಹೋಗಿರೋ ಜಾಗ ಯಮಹಾ. ಇವಾಗಿರೋ ತರ ಯಮಹಾ ಫೇಮಸ್ ಅಲ್ಲ. 2004 ಅಲ್ಲಿ ಯಮಹಾ ಸಾಯೋ ಸಿಚುವೇಶನ್ ಅಲ್ಲಿ ಇತ್ತು. ಹೋಂಡಾ ಹತ್ರನೂ ಹೋಗಕ್ಕಾಗಲ್ಲ. ಹೋಂಡಾ ಲೆವೆಲ್ ಇಲ್ಲಿರುತ್ತೆ, ಯಮಹಾ ಇಲ್ಲಿ. ಬಟ್ ಯಮಹಾ ಅವ್ರ ಹತ್ರ ಒಳ್ಳೆ ಕ್ವಾಲಿಟಿ ಇರುತ್ತೆ. ರೈಡರ್ಸ್ಗೆ, ಮೆಕ್ಯಾನಿಕಲ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ವ್ಯಾಲೆಂಟಿನೋ ರೋಸಿಗೂ ವರ್ಗೀಸ್ಗೂ ಫುಲ್ ಫ್ರೀಡಮ್ ಕೊಡ್ತಾರೆ. ಆ ಬೈಕ್ಸ್ ಅಲ್ಲಿ ಅವ್ರು ಏನ್ ಬೇಕಾದ್ರೆ ಮಾಡ್ಕೊಬಹುದು ಟೆಕ್ನಾಲಜಿಕಲಿ. ಯಮಹಾ M1 ವ್ಯಾಲೆಂಟಿನೋ ರೋಸಿಗಂತಾನೆ ಕ್ರಿಯೇಟ್ ಮಾಡಿರೋ ಬೈಕ್. ಆ ರೈಡರ್ ಕನೆಕ್ಷನ್, ಇಂಜಿನ್ ವರ್ಗೀಸ್ ಅವ್ರ ಐಡಿಯಾದಲ್ಲಿ ಶಾರ್ಪ್ ಆಗಿ ಮೇಕ್ ಮಾಡ್ತಾರೆ. ನೆಕ್ಸ್ಟ್ ರೇಸ್ ಸೌತ್ ಆಫ್ರಿಕಲ್ಲಿ ಇಡೀ ಪ್ರಪಂಚನೇ ಶಾಕ್. ಯಮಹಾ ಗೆಲ್ತಾರೆ, ಹೋಂಡಾನ ಬೀಟ್ ಮಾಡ್ತಾರೆ. ಹಿಸ್ಟ್ರಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹೋಂಡಾದಲ್ಲಿ ಇರೋಗುನು ವಿನ್ ಮಾಡಿ, ಯಮಹಾ ಕಂಪನಿಗೆ ಬಂದು ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಿ ವಿನ್ ಮಾಡ್ತಾರೆ. ಹೋಂಡಾನೇ ಬೀಟ್ ಮಾಡ್ತಾರೆ. ಅದು ರೆವಲ್ಯೂಷನರಿ. ಈ ವಿಷಯ ಯಾರ ಕೈಲೂ ಮಾಡಕ್ಕಾಗಲ್ಲ. ಹೋಂಡಾ ಅವರು ಒಂದು ಕಾರ್ಪೊರೇಟ್ ಹೀಗೋ ಒಬ್ಬ ರೈಡರ್ ಇಂದ ಬ್ರೇಕ್ ಆಗುತ್ತೆ. ಒಬ್ಬ ರೈಡರ್ ಮುಂದೆ ಕಾರ್ಪೊರೇಟ್ ದೊಡ್ಡ ವಿಷಯ ಇಲ್ಲ ಅಂತ ತೋರಿಸ್ಕೊಡ್ತಾರೆ. ಮೋಟೋ ಜಿ ಪಿ ಹೆಸರಿಗಿಂತ ವ್ಯಾಲೆಂಟಿನೋ ರೋಸಿ ಆ ಒಂದು ಹೆಸರೇ ಆ ಟೈಮಲ್ಲಿ ಫೇಮಸ್ ಆಯ್ತು.